Dear students, in this session I am going to explain about product strategy. Product strategy is a high-level plan describing what business hopes to accomplish with its product, how it plans to do. So, ಅಂದರೆ ಪ್ರಾಡಕ್ಟ್ ಸ್ಟ್ರಾಟಜಿ ಅಂದರೆ ಇಟ್ಸ್ ಎ ಹೈ ಲೆವೆಲ್ ಪ್ಲ್ಯಾನು. ಈಗ ಯಾವುದೇ ಒಂದು ಆರ್ಗನೈಸೇಷನಿಗೆ ಪ್ಲ್ಯಾನಿಂಗ್ ಈಸ್ ವೆರಿ ಇಂಪಾರ್ಟೆಂಟ್ ಫಂಕ್ಷನ್ ಆಫ್ ದ ಆರ್ಗನೈಸೇಷನ್. ಇನ್ ದಿಸ್ ಕೇಸ್ ಆಲ್ಸೋ ಪ್ರಾಡಕ್ಟ್ ಸ್ಟ್ರಾಟಜಿ ಅಂದರೆ ಹೈ ಲೆವೆಲ್ ಪ್ಲ್ಯಾನ್ ಡಿಸ್ಕ್ರೈಬಿಂಗ್ ವಾಟ್ ದ ಬಿಸ್ನೆಸ್ ಹೋಪ್ಸ್ ಟು ಅಕಂಪ್ಲಿಷ್ ವಿತ್ ಇಟ್ಸ್ ಪ್ರಾಡಕ್ಟ್. ಒಂದು ಪ್ರಾಡಕ್ಟ್ ಬಗ್ಗೆ ಬಿಸ್ನೆಸ್ಸು ಯಾವ ಥರ ಪ್ಲ್ಯಾನನ್ನು ಮಾಡುತ್ತೆ, ಹೌ ಟು ಡೂ ವಿತ್ ಪ್ಲ್ಯಾನ್ಸ್, ಯಾವ ಥರ ಹೈ ಲೆವೆಲನ್ನು ಪ್ಲ್ಯಾನನ್ನು ಮಾಡುತ್ತೆ, ಮತ್ತು ಒಂದು ಪ್ರಾಡಕ್ಟು ಡೆವಲಪ್ ಆಗಬೇಕಾದ್ರೆ ಏನೇನು ಸ್ಟೆಪ್ಸನ್ನು ತಗೊಳುತ್ತೆ, ವಾಟ್ ಸ್ಟ್ರಾಟಜೀಸ್ ಇಟ್ ಈಸ್ ಯೂಸಿಂಗ್ ಅಂತ. ಇಟ್ ಕಂಪನಿ ಗೋಲ್ಸ್ ಅಂದರೆ ಇಲ್ಲಿ ಪ್ರಾಡಕ್ಟ್ ಸ್ಟ್ರಾಟಜಿ ವಿಲ್ ಆನ್ಸರ್ ದ ಕ್ವಶನ್ಸ್ ಸಚ್ ಆ್ಯಸ್ ಟು ಹೂಮ್ ದ ಪ್ರಾಡಕ್ಟ್ ಈಸ್ ಗೋಯಿಂಗ್ ಟು ಸರ್ವ್. ಅಂದರೆ ಇದು ಪ್ರಾಡಕ್ಟ್ ಸ್ಟ್ರಾಟಜಿ ಏನಂತ ಹೇಳುತ್ತೆ ಅಂದರೆ ಈ ಏನು ಪ್ರಾಡಕ್ಟು ಯಾರಿಗೆ ಇದು ಪ್ರಾಡಕ್ಟು ಯಾರಿಗೋಸ್ಕರ ಡೆವಲಪ್ ಆಗ್ತಾ ಇದೆ, ಟು ಹೂಮ್ ಇಟ್ ಈಸ್ ಸರ್ವಿಂಗ್, ದೆನ್ ದ ಬೆನಿಫಿಟ್ಸ್ ಟು ದೋಸ್ ಪರ್ಸನ್ಸ್, ಯಾವ ಥರ ಅದು ಬೆನಿಫಿಟ್ಸು ಆಗ್ತಾ ಇದೆ ಅಂದರೆ, ಮತ್ತು ದ ಫರ್ಮ್ಸ್ ಗೋಲ್ಸ್ ಅಥವಾ ಕಂಪನೀಸ್ ಗೋಲ್ಸ್ ರಿಗಾರ್ಡಿಂಗ್ ದ ಪ್ರಾಡಕ್ಟ್. ಈಗ ಒಂದು ಕಂಪನಿ ಒಂದು ಪ್ರಾಡಕ್ಟ್ ಬಗ್ಗೆ ಏನೇನು ಗೋಲ್ಸನ್ನು ಇಟ್ಕೊಂಡಿದೆ ಮತ್ತು ಅದು ಲೈಫ್ ಸೈಕಲಲ್ಲಿ ಏನೇನು ಗೋಲ್ಸನ್ನು ಇಟ್ಕೊಂಡಿದೆ ಅನ್ನೋದನ್ನು ಪ್ರಾಡಕ್ಟ್ ಸ್ಟ್ರಾಟಜಿ ಹೇಳುತ್ತೆ. ಇಲ್ಲಿ ಪ್ರಾಡಕ್ಟ್ ಸ್ಟ್ರಾಟಜಿ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರಾಡಕ್ಟ್ ಡೆವಲಪ್ಮೆಂಟ್. ಇಟ್ ಹೆಲ್ಪ್ಸ್ ಟು ಡಿಸೈಡ್ ಎಕ್ಸಾಕ್ಟ್ ಸ್ಟೆಪ್ಸ್ ಟು ಟೇಕ್ ಅನ್ ದ ಪ್ರಾಡಕ್ಟ್ ಡೆವಲಪ್ಮೆಂಟ್ ಆರ್ ದ ಸಕ್ಸಸ್. ಅಂದರೆ ಇಲ್ಲಿ ಇದು ಒಂದು ಪ್ರಾಡಕ್ಟ್ ಸ್ಟ್ರಾಟಜಿ ಯಾವ ಥರ ಹೆಲ್ಪ್ ಮಾಡುತ್ತೆ ಕಂಪನಿಗೆ ಅಂದರೆ, ಏನು ಸ್ಟೆಪ್ಸ್ ಒಂದು ಪ್ರಾಡಕ್ಟ್ ಡೆವಲಪ್ ಆಗಬೇಕಾದ್ರೆ ಅಥವಾ ಅದು ಸಕ್ಸಸ್ ಆಗಬೇಕಾದ್ರೆ ಏನೇನು ಸ್ಟ್ರಾಟಜೀಸ್ ಅಥವಾ ಸ್ಟೆಪ್ಸನ್ನು ಯೂಸ್ ಮಾಡ್ತೀವಿ ಅನ್ನೋದಕ್ಕೆ ಇದು ಹೆಲ್ಪ್ ಆಗುತ್ತೆ. ನೆಕ್ಸ್ಟು ಇಟ್ ಎಕ್ಸ್ಪ್ಲೈನ್ಸ್ ದ ಕಂಪನೀಸ್ ರಿಗಾರ್ಡಿಂಗ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಕಾಂಪಿಟೇಟರ್ಸ್ ಟುವರ್ಡ್ಸ್ ದ ಚೇಂಜಿಂಗ್ ಮಾರ್ಕೆಟ್ ಕಂಡೀಷನ್. ಅಂದರೆ ಇಲ್ಲಿ ಒಂದು ಪ್ರಾಡಕ್ಟಿಗೆ ಕಾಂಪಿಟೇಷನ್ ಹೇಗಿದೆ, ಕಾಂಪಿಟೇಟರ್ಸ್ ಲೆವೆಲ್ ಹೇಗಿದೆ, ಮತ್ತು ಚೇಂಜಿಂಗ್ ಮಾರ್ಕೆಟ್ ಕಂಡೀಷನ್ ಹೇಗಿದೆ, ಅದ್ರ ಬಗ್ಗೆನೂ ಕೂಡ ಇದು ಏನು ಎಕ್ಸ್ಪ್ಲೈನ್ ಮಾಡುತ್ತೆ. ನೆಕ್ಸ್ಟು ಇಟ್ ಆಲ್ಸೋ ಹೆಲ್ಪ್ಸ್ ಇನ್ ಡಿಸೈಡಿಂಗ್ ಟಾರ್ಗೆಟ್ ಮಾರ್ಕೆಟ್ ಆ್ಯಂಡ್ ಮಾರ್ಕೆಟ್ ಪೆನೆಟ್ರೇಷನ್ನು. ಅಂದರೆ ಇಟ್ ಹೆಲ್ಪ್ಸ್ ಟು ನೋ ದ ಕಂಪನಿ ರಿಗಾರ್ಡಿಂಗ್ ದ ಟಾರ್ಗೆಟ್ ಮಾರ್ಕೆಟ್. ಒಂದು ಕಂಪನಿದು ಟಾರ್ಗೆಟ್ ಮಾರ್ಕೆಟ್ ಏನು, ಮತ್ತು ಕಂಪನಿ ಮಾರ್ಕೆಟ್ ಪೆನೆಟ್ರೇಷನ್ ಏನು, ಎಷ್ಟು ಸೇಲ್ಸನ್ನು ಮಾಡಬೇಕಾಗಿದೆ, ಎಷ್ಟು ಪ್ರಾಫಿಟನ್ನು ಅರ್ನ್ ಮಾಡೋದಕ್ಕೆ ಅದು ಒಂದು ಟಾರ್ಗೆಟನ್ನು ಇಟ್ಕೊಂಡಿದೆ, ಅದ್ರ ಬಗ್ಗೆ ಕೂಡ ಇದು ಮಾಹಿತಿನ ಕೊಡುತ್ತೆ. ಈ ಪ್ರಾಡಕ್ಟ್ ವಿಷನ್ ಈಸ್ ಫಾರ್ಮ್ಡ್ ಬೈ ಸೆಟ್ಟಿಂಗ್ ಪ್ರಾಡಕ್ಟ್ ಆನ್ ಎನ್ ಇಂಡಿಪೆಂಡೆಂಟ್ ಪಾತ್ ವಿತ್ ಟೈಮ್ ಟು ಟೈಮ್ ಇಂಟರ್ವೆನ್ಷನ್ ಅಲಾಂಗ್ ವಿತ್ ದ ಕಂಪನಿ ಟು ಫೋಕಸ್ ಆನ್ ಮಲ್ಟಿಪಲ್ ಪ್ರಾಡಕ್ಟ್ ಇನ್ ಎ ಶಾರ್ಟ್ ಟೈಮ್. ಅಂದರೆ ಇದು ಯಾವುದಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ದ ಕಂಪನಿ ಕ್ಯಾನ್ ಫೋಕಸ್ ಆನ್ ಮಲ್ಟಿಪಲ್ ಪ್ರಾಡಕ್ಟ್ ಇನ್ ಎ ಶಾರ್ಟ್ ಟರ್ಮ್. ಒಂದು ಶಾರ್ಟ್ ಪೀರಿಯಡಲ್ಲಿ ಕಂಪನಿ ಮಲ್ಟಿಪಲ್ ಪ್ರಾಡಕ್ಟನ್ನು ಹೇಗೆ ಡೆವಲಪ್ ಮಾಡ್ಬೋದು, ಅದನ್ನು ಸೇಲ್ಸನ್ನು ಹೇಗೆ ಮಾಡ್ಬೋದು ಒಂದು ಶಾರ್ಟ್ ಪೀರಿಯಡಲ್ಲಿ ಅನ್ನೋದ್ರ ಬಗ್ಗೆ ಇದು ಪ್ರಾಡಕ್ಟ್ ಸ್ಟ್ರಾಟಜಿ ಇನ್ಫಾರ್ಮೇಷನನ್ನು ಒಂದು ಕಂಪನಿಗೆ ಕೊಡುತ್ತೆ. ದೇರ್ ಫಾರ್ ದ ಪ್ರಾಡಕ್ಟ್ ಸ್ಟ್ರಾಟಜಿ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್ ವಿತ್ ಆಲ್ ದೀಸ್ ಆಸ್ಪೆಕ್ಟ್ಸ್. ನೆಕ್ಸ್ಟು ಡೆಫಿನೇಷನ್ ಆಫ್ ಪ್ರಾಡಕ್ಟ್ ಸ್ಟ್ರಾಟಜಿ. The product strategy is defined as what your product should achieve and how that supports the organization. ಈಗ ಒಂದು ಪ್ರಾಡಕ್ಟು ವಾಟ್ ದ ಪ್ರಾಡಕ್ಟ್ ಶುಡ್ ಅಚೀವ್, ಒಂದು ಪ್ರಾಡಕ್ಟು ಅಚೀವ್ಮೆಂಟ್ ಅಂದರೆ ಏನು, ಒಂದು ಪ್ರಾಡಕ್ಟು ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡಬೇಕು, ಸೇಲ್ಸು ಜಾಸ್ತಿ ಆಗಬೇಕು, ಮತ್ತು ಅದು ಆರ್ಗನೈಸೇಷನಿಗೆ ಸೇಲ್ಸು ಜಾಸ್ತಿ ಆದಾಗ ಏನಾಗುತ್ತೆ, ಆಟೋಮೆಟಿಕಲಿ ದ ಆರ್ಗನೈಸೇಷನ್ ಅರ್ನ್ ಪ್ರಾಫಿಟ್. ಅಂದರೆ ವಾಟ್ ಈಸ್ ದ ರೋಡ್ ಮ್ಯಾಪ್ ಆಫ್ ದ ಪ್ರಾಡಕ್ಟು. ಇದು ಪ್ರಾಡಕ್ಟ್ ಸ್ಟ್ರಾಟಜಿ ಅಂದ್ರೇನು, ವಾಟ್ ಯುವರ್ ಪ್ರಾಡಕ್ಟ್ ಶುಡ್ ಅಚೀವ್. ಒಂದು ಪ್ರಾಡಕ್ಟು ಏನನ್ನು ಅಚೀವ್ ಮಾಡಬೇಕು ಅಂದರೆ, ಇಟ್ ಈಸ್ ನಥಿಂಗ್ ಬಟ್ ಟು ಇನ್ಕ್ರೀಸ್ ದ ಸೇಲ್ಸು. ಎಷ್ಟು ಸೇಲ್ಸನ್ನು ಟಾರ್ಗೆಟನ್ನು ಅಚೀವ್ ಮಾಡಬೇಕು ಅದ್ರ ಬಗ್ಗೆ ಅದು ಮಾಹಿತಿನ ಕೊಡುತ್ತೆ. ದೆನ್ ಈಸ್ ಬ್ರಾಟ್ ಟು ಲೈಫ್ ಥ್ರೂ ಪ್ರಾಡಕ್ಟ್ ರೋಡ್ ಮ್ಯಾಪ್. ಅಂದರೆ ಹೌ ದ ಪ್ರಾಡಕ್ಟ್ ಈಸ್ ಬ್ರಾಟ್ ಟು ಲೈಫ್. ಒಂದು ಪ್ರಾಡಕ್ಟಿಗೆ ಒಂದು ಲೈಫನ್ನು ಹೇಗೆ ಕೊಡೋದು, ಅದರದ್ದು ರೋಡ್ ಮ್ಯಾಪ್ ಏನು ಅನ್ನೋದ್ರ ಬಗ್ಗೆ ಪ್ರಾಡಕ್ಟ್ ಸ್ಟ್ರಾಟಜಿ ತಿಳಿಸುತ್ತೆ. ನೆಕ್ಸ್ಟು ಗೋಲ್ಸ್ ಆಫ್ ಎ ಪ್ರಾಡಕ್ಟ್ ಸ್ಟ್ರಾಟಜಿ. ಇಲ್ಲಿ ವಿಷನ್, ಫಸ್ಟು ಗೋಲ್ ಇಸ್ ವಿಷನ್. ವಿಷನ್ ಮೀನ್ಸ್ ಇಟ್ ಪ್ರೊವೈಡ್ಸ್ ಬಿಗ್ ಪಿಕ್ಚರ್ ಆಫ್ ವಾಟ್ ದ ಕಂಪನಿ ಈಸ್ ಟ್ರೈಂಗ್ ಟು ಅಚೀವ್. ಅಂದರೆ ಇಲ್ಲಿ ವಿಷನ್ ಏನು ಹೇಳುತ್ತೆ ಅಂದರೆ,
ವಾಟ್ ದ ಕಂಪನಿ ಇಸ್ ಟ್ರೈಂಗ್ ಟು ಅಚೀವ್ ಅಂದರೆ ಇದ್ರ ಗೋಲ್ ಏನು, ಆಬ್ಜೆಕ್ಟಿವ್ಸ್ ಏನು, ಕಂಪನಿ ಏನನ್ನು ಅಚೀವ್ ಮಾಡೋಕ್ಕೆ ಹೊರಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿನ ಕೊಡುತ್ತೆ. ವಿತೌಟ್ ದ ವಿಷನ್ ಇಟ್ ವಿಲ್ ಡಿಫಿಕಲ್ಟ್ ಫಾರ್ ದ ಕಂಪನಿ ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್ಸ್ ಆರ್ ದ ಗೋಲ್ಸ್. ಒಂದು ಕಂಪನಿಗೆ ಅದರದ್ದು ಆಬ್ಜೆಕ್ಟಿವ್ಸ್ ಮತ್ತು ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ ವಿಷನ್ ತುಂಬ ಹೆಲ್ಪನ್ನು ಮಾಡುತ್ತೆ, ತುಂಬ ಪ್ರಮುಖ ಪಾತ್ರನ ವಹಿಸುತ್ತೆ. ವಿತೌಟ್ ದ ವಿಷನ್ ಇಟ್ ಈಸ್ ಡಿಫಿಕಲ್ಟ್ ಫಾರ್ ದ ಆರ್ಗನೈಸೇಷನ್ ಟು ಅಚೀವ್ ಇಟ್ಸ್ ಆಬ್ಜೆಕ್ಟಿವ್ಸ್ ಆ್ಯಂಡ್ ಗೋಲ್ಸ್. ದೇರ್ಫೋರ್ ದ ವಿಷನ್ ಪ್ಲೇಸ್ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ಪ್ರಾಡಕ್ಟ್ ಸ್ಟ್ರಾಟಜಿ. ನೆಕ್ಸ್ಟು ಪ್ರಾಡಕ್ಟ್ ಸ್ಟ್ರಾಟಜಿ. ನೆಕ್ಸ್ಟ್ ಫ್ಯಾಕ್ಟರ್ ಇಸ್ ಪ್ರಾಡಕ್ಟ್ ಸ್ಟ್ರಾಟಜಿ ಈಸ್ ಬೀಯಿಂಗ್ ಅಚೀವ್ಡ್ ಬೈ ಪ್ರಾಡಕ್ಟ್ ರೋಡ್ ಮ್ಯಾಪ್. ಪ್ರಾಡಕ್ಟ್ ಸ್ಟ್ರಾಟಜಿ ಏನು ಪ್ರಾಡಕ್ಟ್ ಏನಾಗಬೇಕು, ಅದು ಹೌ ಇಟ್ ಅಟೈನ್ಸ್ ಇಟ್ಸ್ ಟಾರ್ಗೆಟ್ ಅನ್ನೋದ್ರ ಬಗ್ಗೆಯಲ್ಲಿ ಒಂದು ರೋಡ್ ಮ್ಯಾಪನ್ನು ಕೊಡುತ್ತೆ ಪ್ರಾಡಕ್ಟ್ ಸ್ಟ್ರಾಟಜಿ. ಇಟ್ ಔಟ್ಲೈನ್ಸ್ ದ ಎಲಿಮೆಂಟ್ಸ್ ಆಫ್ ಪ್ರಾಡಕ್ಟ್ ಸ್ಟ್ರಾಟಜಿ. ಅಲ್ಲಿ ಏನು ಎಲಿಮೆಂಟ್ಸ್ ಇದೆ ಪ್ರಾಡಕ್ಟಲ್ಲಿ, ಅದರದ್ದು ಔಟ್ಲೈನ್ ಏನು, ಅದರದ್ದು ಕೂಡ ಅದು ಪ್ರೊವೈಡ್ ಮಾಡುತ್ತೆ. ಆ್ಯಂಡ್ ದೆನ್ ಇಟ್ ಪ್ರೊವೈಡ್ಸ್ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಟಾರ್ಗೆಟ್ ಮಾರ್ಕೆಟ್. ದೆನ್ ಒಂದು ಟಾರ್ಗೆಟ್ ಮಾರ್ಕೆಟನ್ನು ಬಗ್ಗೆಯೂ ಕೂಡ, ಒಂದು ಕಂಪನಿದು ಟಾರ್ಗೆಟ್ ಮಾರ್ಕೆಟ್ ರಿಗಾರ್ಡಿಂಗ್ ದ ಪ್ರಾಡಕ್ಟು ಕೂಡ ಅದು ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ದೆನ್ ಇಟ್ ಆಲ್ಸೋ ಪ್ರೊವೈಡ್ ಇನ್ಫಾರ್ಮೇಷನ್ ಅಬೌಟ್ ಹೌ ದ ಕಂಪನಿ ವಿಲ್ ಡೂ ಇಟ್. ಈಗ ಒಂದು ಪ್ರಾಡಕ್ಟನ್ನು ಏನು ಸ್ಟ್ರಾಟಜಿ ಹಾಕ್ಕೊಂಡಿದೆ, ಒಂದು ಪ್ರಾಡಕ್ಟ್ ರೋಡ್ ಮ್ಯಾಪ್ ಇದೆ, ಅದನ್ನು ಹೇಗೆ ಅದು ಅಚೀವ್ ಮಾಡಬೇಕು ಅದ್ರ ಬಗ್ಗೆಯೂ ಕೂಡ ಇದು ಪ್ರಾಡಕ್ಟ್ ಸ್ಟ್ರಾಟಜಿ ಇನ್ಫಾರ್ಮೇಷನನ್ನು ಪ್ರೊವೈಡ್ ಮಾಡುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಬಿಗ್ ಪಿಕ್ಚರ್ ಕಾಂಟೆಕ್ಸ್ಟ್. ಇಟ್ ಪ್ರೊವೈಡ್ಸ್ ದ ಬ್ಯಾಕ್ಗ್ರೌಂಡ್ ಫೀಚರ್ಸ್ ಆ್ಯಂಡ್ ಹೌ ಇಟ್ ರಿಲೇಟ್ಸ್ ಟು ಲಾರ್ಜ್ ಗೋಲ್ಸು. ಅಂದರೆ ಈಗ ಪ್ರಾಡಕ್ಟಿಗೆ ಒಂದು ಪ್ರಾಡಕ್ಟ್ ಒಂದು ಡಿಟರ್ಮೈನ್ ಆದಮೇಲೆ ಅದನ್ನು ಪ್ರೊಡಕ್ಷನ್ ಮಾಡಬೇಕು ಅಂದರೆ ರೋಡ್ ಮ್ಯಾಪ್ ಆದಮೇಲೆ ಅದಕ್ಕೆ ಒಂದು ಬ್ಯಾಕ್ಗ್ರೌಂಡ್ ಫೀಚರ್ಸು ಬೇಕಾಗುತ್ತೆ. ದೆನ್ ಇಟ್ ಈಸ್ ಹೆಲ್ಪ್ಫುಲ್ ಟು ಅಚೀವ್ ದ ಲಾರ್ಜರ್ ಗೋಲ್ಸ್ ಆಫ್ ದ ಕಂಪನಿ. ಒಂದು ಪ್ರಾಡಕ್ಟ್ ಅದು ಮಾರ್ಕೆಟಿಗೆ ಬರಬೇಕಾಗುತ್ತೆ, ಅದು ಬರಬೇಕಾದ್ರೆ ಅಥವಾ ಡೆವಲಪ್ ಆಗಬೇಕಾದ್ರೆ ಅದಕ್ಕೆ ಒಂದು ಅಡಿಷನಲ್ ಫೀಚರ್ಸ್ ಬೇಕಾಗುತ್ತೆ. ನೆಕ್ಸ್ಟು ಇಟ್ ಈಸ್ ಹೌ ಇಟ್ ರಿಲೇಟ್ಸ್ ಟು ಲಾರ್ಜರ್ ಗೋಲ್ಸು. ಅದು ಏನಾಗುತ್ತೆ, ಗೋಲ್ಸಿಗೆ ಕನೆಕ್ಟ್ ಆಗಿರುತ್ತೆ, ಮತ್ತು ಅದು ಗೋಲ್ಸಿಗೂ ಮತ್ತು ಪ್ರಾಡಕ್ಟ್ ಫೀಚರ್ಸ್ಗೂ ಏನು ರಿಲೇಷನ್ಶಿಪ್ ಇರುತ್ತೆ ಅನ್ನೋದನ್ನು ಅದು ತಿಳಿಸುತ್ತೆ. ಅಂದರೆ ಇಲ್ಲಿ ಇಟ್ ಪ್ರೊವೈಡ್ಸ್ ದ ಇನ್ಫಾರ್ಮೇಷನ್ ರಿಲೇಟಿಂಗ್ ಟು ಪ್ರಾಡಕ್ಟ್ ಫೀಚರ್ಸು ಆ್ಯಂಡ್ ಇನ್ ವಾಟ್ ಆರ್ಡರ್. ಏನು ಪ್ರಾಡಕ್ಟಲ್ಲಿ ಫೀಚರ್ಸನ್ನು ಆ್ಯಡ್ ಮಾಡಬೇಕು ಮತ್ತು ಯಾವ ಆರ್ಡ್ರಲ್ಲಿ ಅದನ್ನು ಆ್ಯಡ್ ಮಾಡಬೇಕು ಅನ್ನೋದನ್ನು ಅದು ತಿಳಿಸುತ್ತೆ. ನೆಕ್ಸ್ಟು ಇನಿಷಿಯೇಟಿವ್ಸ್ ಅಂದರೆ ಇಟ್ಸ್ ಎ ಹೈ ಲೆವೆಲ್ ಎಫರ್ಟ್ಸ್ ದಟ್ ವಿಲ್ ಹೆಲ್ಪ್ ಟು ಅಚೀವ್ ದ ಗೋಲ್ಸ್ ಆಫ್ ದ ಕಂಪನಿ. ಅಂದರೆ ಇಲ್ಲಿ ಒಂದು ಪ್ರಾಡಕ್ಟನ್ನು ಡೆವಲಪ್ ಮಾಡಬೇಕಾದ್ರೆ, ಸೇಲ್ಸನ್ನು ಮಾಡಬೇಕಾದ್ರೆ, ಒಂದು ಟಾರ್ಗೆಟ್ ಮಾರ್ಕೆಟನ್ನು ಅಚೀವ್ ಮಾಡಬೇಕಾದ್ರೆ ದ ಕಂಪನಿ ಹ್ಯಾಸ್ ಟು ಟೇಕ್ ಇನಿಷಿಯೇಟಿವ್ ಮೆಷರ್ಸ್. ಕೆಲವೊಂದು ಇನಿಷಿಯೇಟಿವ್ಸನ್ನು ಹೈ ಲೆವೆಲ್ ಎಫರ್ಟ್ಸನ್ನು ತೊಗೋಬೇಕಾಗುತ್ತೆ ಒಂದು ಗೋಲ್ಸನ್ನು ಅಚೀವ್ ಮಾಡೋದಕ್ಕೆ. ಅಂದರೆ ಫಾರ್ ಎಕ್ಸಾಂಪಲ್ ಪರ್ಫಾರ್ಮೆನ್ಸು ಇಂಪ್ರೂವ್ಮೆಂಟ್ಸು, ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟು. ಈಗ ಕಂಪನಿ ಏನು ಗೋಲ್ಸ್ ಇರುತ್ತೆ ಅಂದರೆ ಟು ಇನ್ಕ್ರೀಸ್ ದ ಸೇಲ್ಸ್, ಟು ಇನ್ಕ್ರೀಸ್ ದ ಟಾರ್ಗೆಟ್ ಮಾರ್ಕೆಟು, ಅಂದರೆ ಎಕ್ಸ್ಪ್ಯಾನ್ಷನ್ ಆಫ್ ಮಾರ್ಕೆಟ್ ಇರುತ್ತೆ, ಮತ್ತು ಪರ್ಫಾರ್ಮೆನ್ಸ್ ಇಂಪ್ರೂವ್ಮೆಂಟು ಎಲ್ಲ ಇರುತ್ತೆ. ಅದಕ್ಕೆ ಅದು ಒಂದು ಇನಿಷಿಯೇಟಿವ್ಸು ಅಥವಾ ಎಫರ್ಟನ್ನು ಅದು ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಅದು ಗೋಲ್ಸನ್ನು ಅಚೀವ್ ಮಾಡೋಕ್ಕಾಗತ್ತೆ, ಮತ್ತು ಅದು ಸಕ್ಸಸ್ ಆಗುತ್ತೆ. ಒಂದು ಕಂಪನಿ ಸಕ್ಸಸ್ ಆಗೋದಕ್ಕೆ ಸಾಧ್ಯ ಆಗುತ್ತೆ, ಸೇಲ್ಸನ್ನು ಇನ್ಕ್ರೀಸ್ ಮಾಡೋದಕ್ಕೆ ಮತ್ತು ಪ್ರಾಫಿಟನ್ನು ಇನ್ಕ್ರೀಸ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟು ಕೀ ಕಾಂಪೊನೆಂಟ್ಸ್ ಆಫ್ ಪ್ರಾಡಕ್ಟ್ ಸ್ಟ್ರಾಟಜಿ. ಒಂದು ಪ್ರಾಡಕ್ಟ್ ಸ್ಟ್ರಾಟಜಿಸಲ್ಲಿ ಏನೇನು ಕೀ ಕಾಂಪೊನೆಂಟ್ಸು ಇದೆ ಅಂತ. ದ ಫಸ್ಟ್ ಕಾಂಪೊನೆಂಟ್ ಈಸ್ ದ ಮಾರ್ಕೆಟ್ ಫಾರ್ ದ ಪ್ರಾಡಕ್ಟ್ ಆ್ಯಂಡ್ ಸ್ಪೆಸಿಫಿಕ್ ನೀಡ್ಸ್ ಇಟ್ ವಿಲ್ ಅಡ್ರೆಸ್ಸು. ಏನು ಮಾರ್ಕೆಟ್ ಇದೆ, ಒಂದು ಪ್ರಾಡಕ್ಟಿಗೆ ಏನು ಮಾರ್ಕೆಟ್ ಇದೆ ಮತ್ತು ಯಾವ ನೀಡ್ಸನ್ನು ಅದು ಅಡ್ರೆಸ್ ಮಾಡಬೇಕಾಗಿದೆ, ಇದು ಒಂದು ಕೀ ಕಾಂಪೊನೆಂಟು ಆಗುತ್ತೆ. ನೆಕ್ಸ್ಟ್ ಪಾಯಿಂಟ್ ಈಸ್ ಪ್ರಾಡಕ್ಟ್ಸ್ ಕೀ ಡಿಫ್ರೆನ್ಷಿಯೇಟರ್ಸ್ ಆರ್ ಯೂನಿಕ್ ಸೆಲ್ಲಿಂಗ್ ಪ್ರೊಪೊಸಿಷನ್. ಪ್ರಾಡಕ್ಟ್ಸ್ ಕೀ ಡಿಫ್ರೆನ್ಷಿಯೇಟರ್ಸ್ ಅಂದರೆ ಕೀ ಡಿಫ್ರೆನ್ಷಿಯೇಟರ್ಸ್ ಆಫ್ ದ ಪ್ರಾಡಕ್ಟ್ ಅಂದರೆ ಹೌ ದ ಪ್ರಾಡಕ್ಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಪ್ರಾಡಕ್ಟ್ಸ್ ಆಫ್ ದ ಅದರ್ ಮ್ಯಾನುಫ್ಯಾಕ್ಚರರ್ಸ್, ಅದರ್ ಕಂಪನಿ. ಅಂದರೆ ಒಂದು ಪ್ರಾಡಕ್ಟು
ಹೇಗೆ ನಮ್ಮದು ಫೀಚರ್ಸು ಡಿಫ್ರೆಂಟ್ ಆಗಿದೆ, ಯಾವ ಥರ ಪ್ರಾಡಕ್ಟು ಡಿಫ್ರೆಂಟ್ ಆಗಿದೆ ಒಂದು ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅಥವಾ ಕಾಂಪಿಟೇಟರ್ಸಿಂದ, ಆವಾಗ ಮಾತ್ರ ಏನಾಗುತ್ತೆ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಯಾರೋ ಒಬ್ಬರು ಮ್ಯಾನುಫ್ಯಾಕ್ಚರರ್ ಅಥವಾ ಪ್ರೊಡ್ಯೂಸರು ಪ್ರಾಡಕ್ಟನ್ನು ಪ್ರೊಡ್ಯೂಸ್ ಮಾಡ್ತಾರೆ, ಅದೇ ಥರ ಪ್ರಾಡಕ್ಟನ್ನು ಅದೇ ಥರ ಫೀಚರ್ಸನ್ನು ಇಟ್ಬಿಟ್ರೆ ಏನಾಗುತ್ತೆ, ಇಟ್ ಈಸ್ ಡಿಫಿಕಲ್ಟ್ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋದು ಕಷ್ಟ ಆಗುತ್ತೆ. ದೇರ್ ಫೋರ್ ಇಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ ಪ್ಲೇಸ್ ಎನ್ ಇಂಪಾರ್ಟೆಂಟ್ ರೋಲ್. ಇಟ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಪೊನೆಂಟ್ ಟು ಅಟ್ರ್ಯಾಕ್ಟ್ ದ ಕಸ್ಟಮರ್ಸನ್ನು ಅಟ್ರ್ಯಾಕ್ಟ್ ಮಾಡೋದ್ರಲ್ಲಿ ಪ್ರಾಡಕ್ಟ್ ಡಿಫ್ರೆನ್ಷಿಯೇಷನ್ನು ತುಂಬ ಪ್ರಮುಖ ಪಾತ್ರನ ವಹಿಸುತ್ತೆ. ನೆಕ್ಸ್ಟು ದ ಕಂಪನೀಸ್ ಬಿಸ್ನೆಸ್ ಗೋಲ್ಸ್ ಫಾರ್ ದ ಪ್ರಾಡಕ್ಟ್. ಇಲ್ಲಿ ಪ್ರಾಡಕ್ಟನ್ನು ಡೆವಲಪ್ ಮಾಡೋಕ್ಕೆ ಮುಂಚೆ, ಸ್ಟ್ರಾಟಜೀಸನ್ನು ಅಡಾಪ್ಟ್ ಮಾಡ್ಕೊಳ್ಳೋಕ್ಕೆ ಮುಂಚೆ ಏನು ದ ಕಂಪನಿ ಹ್ಯಾಸ್ ಟು ಗೋ ಥ್ರೂ ದ ಬಿಸ್ನೆಸ್ ಗೋಲ್ಸ್ ಆಫ್ ದ ಪ್ರಾಡಕ್ಟ್. ಕಂಪನೀಸ್ ಬಿಸ್ನೆಸ್ ಗೋಲ್ಸು ಪ್ರಾಡಕ್ಟಿಗೆ ಹೇಗೆ ಇದೆ ಅನ್ನೋದನ್ನು ಕೂಡ ಅವರು ಅನಲೈಸ್ ಮಾಡಬೇಕಾಗುತ್ತೆ. ಇದೆಲ್ಲದನ್ನು ಮಾಡಿಕೊಂಡು ಒಂದು ಕಂಪನಿ ಒಳ್ಳೆ ಸ್ಟ್ರಾಟಜೀಸನ್ನು ಅಡಾಪ್ಟ್ ಮಾಡಿಕೊಂಡ್ರೆ, ಬೈ ಟೇಕನ್ ಇನ್ ಟು ಕನ್ಸಿಡರೇಷನ್ ಆಲ್ ದೀಸ್ ಕಾಂಪೊನೆಂಟ್ಸ್, ದೆನ್ ಆಲ್ ದೀಸ್ ಸ್ಟ್ರಾಟಜೀಸ್, ದ ಕಂಪನಿ can become success in a product development, then with adoption of the new product strategy. With this I conclude this session. Thank you.